ಒಳ್ಳೆ ಕೆಲಸ ಮಾಡಬೇಕಾದ್ರೆ ವಿರೋಧ ಇದ್ದೇ ಇರುತ್ತೆ. 15,000 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಅಂತ ಆರೋಪಿಸಿದ್ದಾರೆ. 15,000 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಅಂತ. ಕಿಕ್ ಬ್ಯಾಕ್ ಎಚ್ಡಿಕೆ ಕಿಕ್ ಬ್ಯಾಕ್ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಯಾವ ಕಿಕ್ಕು ಯಾವ ಬ್ಯಾಕ್ ಹೊಡೆದಿದ್ದೀನಿ ಅಂತ ತೋರಿಸಲಿ, ಮೊದಲು ಸಿಬಿಐಗೆ ಕೊಡಲಿ, ಕಿಕ್ ಬ್ಯಾಕ್ ಆದ ಬಗ್ಗೆ ತನಿಖೆ ಮಾಡಿಸಲಿ. ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಎಚ್ಡಿ ಕುಮಾರಸ್ವಾಮಿ ಹೇಳಿಕೆಗೆ ಕೌಂಟರ್ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ವಿರೋಧ ಇದ್ದೇ ಇರ್ತದೆ, ಟೀಕೆ ಇದ್ದೇ ಇರ್ತದೆ. ಅದ್ಯಾವುದೋ ಕಸ, ಇನ್ನ ಕೋರ್ಟ್ ಅಲ್ಲಿ ನಮ್ಗೆ ಆ ಕಸ ಇದನ್ನ ಮಾಡಕ್ಕೆ ಟೆಂಡರ್ ಮಾಡಕ್ಕೆ ಬಿಟ್ಟಿಲ್ಲ. 82% ಹಾಕಿದ್ದಾರೆ, 82% ಹಾಕಿದ್ದಾರೆ. ಅಬೋ ಕಸ ಟೆಂಡರ್ ಅಲ್ಲಿ 82% ಹಾಕಿದ್ದಾರೆ. ಸೊ ಕೋರ್ಟ್ ಅಲ್ಲಿ ಇದೆ, ಕೋರ್ಟ್ ಅಲ್ಲಿ ನಮ್ಗೆ ಅದನ್ನ ಅದ್ರ ಬಗ್ಗೆ ಪರ್ಮಿಷನ್ ಕೊಟ್ಟಿಲ್ಲ. ನಾನು ಅದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇಲ್ಲ. ಕಾರ್ಟೆಲ್ ಒಂದೇ ಗ್ರೂಪ್ ಅಲ್ಲಿ ಕಾರ್ಟೆಲ್ ಮಾಡಿದ್ದಾರೆ. ಮಾಡಕ್ಕೇನು ಮುಂಚಿತವಾಗಿ ಕುಮಾರಸ್ವಾಮಿ ಹತ್ರಕ್ಕೆ ಹೋಗ್ಬಿಟ್ಟು ಅದೆಷ್ಟು 15,000 ಕೋಟಿ ಹೊಡೆದ್ಬಿಟ್ಟಿದ್ದಾರೆ ಅಂತ ಯಾರೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 15,000 ಕೋಟಿ ಕಿಕ್ ಬ್ಯಾಕ್, 15,000 ಕೋಟಿ ಕಿಕ್ ಬ್ಯಾಕ್ ಅಂತ. ಯಾವ ಕಿಕ್ ಬ್ಯಾಕ್ ಹಿಂದೆ ಎಲ್ಲಿ ಬೇಕು, ಯಾರು ಕಿಕ್ ಹೊಡೆದಿದ್ರು, ಯಾವ ಬ್ಯಾಕ್ ಹೊಡೆದಿದ್ರು ಅಂತ. ಬ್ಯಾಕ್ ಅದು ಯಾವನ ಕಿಕ್ ಬ್ಯಾಕ್ ಕೊಟ್ಟಿದ್ದ ಅಂತ ಹೇಳ್ಬೇಕಲ್ಲ. ಒಳ್ಳೆ ಸಿಬಿಐಗೆ ಕಿಕ್ ಬ್ಯಾಕ್. ಒಬ್ಬ ಕುಮಾರಸ್ವಾಮಿಗೆ ಹಿಂದೆ ಕಸ ಹೊಡೆದಿದ್ ರೂಢಿ ಇದೆ, ಲಾರಿ ಮಾಡಿಕೊಂಡಿದ್ರು ಅವರು. ಆಮೇಲೆ ಮೂರು ಲಾರಿ ಮಾಡಿಕೊಂಡು ನಂಗೆ ನೆನಪಿದೆ ಅವರು MP ಹಾಕಿರೋ ಮುಂಚಿತವಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.